ಅದೇ ಅಲ್ವಣ ಇರಿ 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 ನೀವ್ ಹಿಡ್ಕೊಂಡ್ರಿ ಹಾವೆಲ್ಲ ಮಧ್ಯೆ ಇದೆ, ಅದಕ್ಕೆ ನೀರ್ ಬಿಡ್ತಾ ಇದೀವಿ ನೋಡ್ರಿ. ಆ ವಿಡಿಯೋದಕ್ಕೆ ನೋಡಲ್ಲಿ ಕೀರ ಬಂದಿದೆ. ಯಾರಿಗೆ ಧೈರ್ಯ ಇದೆಯೋ ಅವ್ರು ಮಾತ್ರ ಫುಲ್ ವಿಡಿಯೋ ನೋಡಿ. ಭಯ ಪಡೋದಾದ್ರೆ ಇಲ್ಲಿಗೆ ನಿಲ್ಸ್ಬಿಡಿ. ಕಾಲು ಕಾಲು ಕೈಲಿ ಹಿಡ್ಕೊಂಡ ಕೈಲಿ ಅಕ್ಕ ಅಕ್ಕ ಈ ವಿಡಿಯೋ ಫುಲ್ ನೋಡ್ರಿ. ಸಾಮಾನ್ಯವಾಗಿ ನೀವು ಎಲ್ಲಾ ತರ ಅವುಗಳನ್ನು ನೋಡಿರ್ಬೋದು, ಆದ್ರೆ 20 ಅಡಿ ಕರಿನಗರ ನೋಡಿದೀರಾ? ಆ ಹಾವು ಇದೇ ಜಾಗದಲ್ಲಿದೆ. ಅದನ್ನ ಇವಾಗ ರೆಸ್ಕ್ಯೂ ಮಾಡೋಣ ಬನ್ನಿ. ಯಾವ್ದೋ ಪೈಪ್ ಒಳಗಿದೆ ಹಾವು, ಯಾವ ಪೈಪ್ ಒಳಗೆ ಅಂತ ಗೊತ್ತಿಲ್ಲ. ಸೌಂಡ್ ನೋಡಿ ಯಾವ ತರ ಬರ್ತಾ ಇದೆ. ಸೌಂಡ್ ಆಯ್ತು ಅಲ್ವಾ? ನಾನೇನ್ ಮಾಡ್ತಿ, ಕಲ್ಲು ಹೊಡೆದ್ಬಿಟ್ಟಿ. ಕಲ್ಲ ನೋಡಿ ಎತ್ತು ಜಾಸ್ತಿ ತೀರಾ ಓಡ್ತು ನೋಡ್ರಿ. ಸೌಂಡ್ ನೋಡ್ರಿ ಯಾವ ತರ ಬರ್ತಾ ಇದೆ. ಯಾವುದು ಇದೇ ಪೈಪ್ ಒಳಗಿದೆ ಹಾವು. ನಾನು ಇಷ್ಟು ಪೈಪ್ನ ಸೈಡ್ಗೆ ಎತ್ತಾಕ್ದೆ, ಬಟ್ ಹಾವು ಅದರಲ್ಲೇ ಯಾವ್ದ್ರಲ್ಲೋ ಇದೆ, ಅಳ್ಳಾಡ್ತಾ ಇತ್ತು. ಅಲ್ಲಿ ನೋಡ್ರಿ ಆ ವಿಡಿಯೋದಕ್ಕೆ ನೋಡಲ್ಲಿ ಕೀರ ಬಂದಿದೆ. ನಾವು ಸ್ವಲ್ಪ ದೂರ ಹೋಗೋಣ ಬನ್ನಿ. ಇವಾಗ ಯಾವುದೋ ಪೈಪ್ ಒಳಗಡೆ ನುಗ್ಗಕ್ಕೆ ನೋಡ್ತಾ ಇದೆ. ಅಲ್ಲಿ ನೋಡಿ, ಅದರದ್ದೊಂದು ಚಿಕ್ಕ ವಯಸ್ಸಲ್ಲಿ ಒಂದು ಪಾಠನೇ ಇದೆ ನೋಡಿ, ಮುಂಗೂಸಿದ್ದು. ಏನದು? ಅದೇನಾಗ್ಸದದು ಹಾವು ಯಾವ್ದೋ ಪೈಪ್ ಒಳಗದೆ. ಅದ ಶಿವತ್ನ ಕರಿಯ ಯಾರನ್ನ? ಇವನ್ ಚಂದ್ರಬಸವನ. ಯಾವ ಪೈಪ್ ಅದೇ ಅಂದ್ರೆ ಬೇಕಾದ್ರೆ ನಾವೇ ಮುಚ್ಚಿಡ್ದ್ಬಿಟ್ಟು ಮಾಡ್ಬೋದು. ಬಂದ್ರೆ ಗೊತ್ತೈತಿದೆ. ಚಂದ್ರಬಸವನ್ ಫೋನ್ ಮಾಡ. ಹಲೋ ಚನ್ನಬಸಣ್ಣ, ನಾನ್ ಶಿವು. ಎಲ್ಲಿದ್ದಾರೆ? ಇಲ್ಲಿ ಮನೆ ತನಕ ಬಂದೋದ್ರಿ ಒಂದ್ ಸ್ವಲ್ಪ. ಇದು ಪಿಂಕ್ಲರ್ ಪೈಪ್ ಒಳಗಡೆ ಹಾವದೆ. ಅದ ಹಂಗಿ ಯಾವ ಪೈಪ್ ಒಳಗದೆ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು 10-15 ಪೈಪು. ಯಾವ ಪೈಪ್ ಒಳಗಡೆ ಅದ ಅನ್ನೋದು ಗೊತ್ತಿಲ್ಲ. ಹಾಗೆ ನೋಡ್ಕೊಂಡಿರಿ, ಬರ್ತೀನಿ. ಸರಿ, ಹಾವನ್ನ ಹಿಡಿಸೋದಕ್ಕೆ ಇಲ್ಲೊಬ್ರು ಹಾವು ಹಿಡಿತಾರೆ, ರೆಸ್ಕ್ಯೂ ಮಾಡೋರು ರೈತರೆ. ಅವ್ರನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಕರ್ಕೊಬರೋದಕ್ಕೆ. ಅಲ್ಲಿದ್ದಾರಂತೆ, ಬನ್ನಿ ಅವ್ರನ್ನ ಕರ್ಕೊಬರೋಣ. ಬಾಬಾ ಯಾರೋ ಹಂಸು ಇಪ್ಪಟ್ಟು ಹಾಕೋರಲ್ಲಿ. ಓಕೆ, ರೆಸ್ಕ್ಯೂ ಮಾಡೋರು ಇಲ್ಲ ಅವ್ರೆ. ಬನ್ರಿ, ಇವರೇ ರೆಸ್ಕ್ಯೂ ಮಾಡೋರು. ಇವಾಗ ಹೋಗಿ ರೆಸ್ಕ್ಯೂ ಮಾಡೋಣ ಬನ್ನಿ. ಅಲ್ಲಿ ದುಬೈ ರಾಜ್ ಕೂಡ ಬರ್ತಾರ. ಏನೋ ಹಾವು ಹಿಡಿತೀನಿ ನಾವು ಅಂದ್ಬಿಟ್ಟು. ಹಾ ಅದೇ ಅಲ್ವಣ? ಇರಿ 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 ಅಲ್ಲ ಇದ್ದ. ಅದು ಕೀರ ಹಿಡಿಯೋದಕ್ಕೆ ನೋಡ್ತಾ ಇತ್ತು. ಅದನ್ನ ನೋಡಲ್ಲಿ ಕೀರ ನೋಡಲ್ಲಿ ಕೀರ ಹೋಯ್ತು. ಯಾವ ಪೈಪ್? ಈ ಪೈಪ್ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ದೊಡ್ಡ ಪೈಪ್ ಅಣ್ಣ. ಅದೇ ಅದೇ ಫಸ್ಟ್ ಮುಚ್ಚಿಬಿಡ. ಮುಚ್ಚಿಬಿಡ ಇರೋಣ. ಹಾಕ್ಲಿ ಅಲ್ಲಿ. ಇಲ್ಲ, ಒಂದೇ ಸಲ ದಪ್ಪಾಗ ಮಾಡ್ಕೊಂಡಾಕ. ಓಕೆ, ಬೇಗ ಹಾಕ್ಬಿಡು. ಪುಸ್ಕನ್ ಬಂದ್ಬಿಡ್ದ. ಬಿಡುವ ಹೆಂಗೋ ಗೆದ್ದಿರುವಾಗ ಇರೋಣ. ಆ ಕಡೆ ಮುಚ್ಚಿಬಿಡೋಣ. ನೀವ್ ಹಿಡ್ಕೊಂಡ್ರಿ? ಪ್ಲಾಸ್ಟಿಕ್ ಪೈಪ್ ನ ಬಿಸಾಕ. ಅವನ್ನೆಲ್ಲ ಹತ್ತಕ್ ಬಿಸಾಕಣ. ಅಯ್ಯೋ, ಇಲ್ಲ, ಆ ಕಬ್ಬಣದ್ರಲ್ಲೇ ಇರೋದು. ಆ ಮರ ಬಿದ್ಕೊಂಡದ ಅನ್ಸುತ್ತೆ ಕಣ. ಈ ಮರ ಎತ್ತಾರ ಕಡೆ. ಇರಲೇ ಈ ಕಡೆ ಬಂದ್ಬಿಡುತ್ತೆ. ಆ ಸೈಡ್ಗೆ ಎತ್ತಾಕ ಬಿಡ.
ಇದ್ದ ತೂಕ ಅದು ಪೈಪಲ್ಲಿ ತೂಕ. ಅಲ್ಲಿ ಮಧ್ಯ ಹೋದ ಎಲ್ಲಾರು ಇದು ಕೊಡಿ ಒಂದ್ಸಲ ನೀರು ಕೊಡಿ. ನೀರು ಯಾವ್ದು ಸೌಂಡ್ ಬರ್ತಿದ್ದು? ಇಲ್ಲ ಗುರು ನೋಡಿದ್ರಿ ಇಲ್ಲ ಸೌಂಡ್ ಇಲ್ಲ. ಒಂದೆರಡು ನಿಮಿಷ ನೋಡಿಬೇಕಾರೆ ಸೌಂಡ್ ಆದಾಗ ಅದ್ರಲ್ಲೂ ಕೊಡು ಮೂಮೆಂಟ್ ಕೊಡ್ಲಿಕ್ಕೆ ಮೂಮೆಂಟ್ ಬಂದ ತುರ್ಕೋ ಬಟ್ಟೆ ತುಕೋ ನೀರು ಬರಬೇಕು. ಬಟ್ಟೆ ತುಕೋ ಆವದ ಬಟ್ಟೆ ತುಕಲಿ ಬಟ್ಟೆ ತಂದು ತುರ್ಕ ಕೈ ಹಾಕ್ಬೇಡ. ಹಾಕ್ಲೆ ಬೇಗ. ಏ ರಾಜಕ್ ಧೈರ್ಯ ಅದೆಲ್ಲ. ಹಾವೆಲ್ಲ ಮಧ್ಯೆ ಇದೆ, ಅದಕ್ಕೆ ನೀರು ಬಿಡ್ತಾ ಇದೀವಿ. ಹಾವಿದ್ರೆ ಇವಾಗ ಇಲ್ಲೇ ಬರ್ಬೇಕು. ಆ ಕಡೆ ಬಟ್ಟೆ ಪ್ಯಾಕ್ ಮಾಡಿದೀವಿ. ಇನ್ನೂ ಸ್ವಲ್ಪ ನೀರು ಫುಲ್ ಊದ್ಬಿಡೋಣ. ಅವಿದ್ದ ನೀರು ಹೋಯ್ತಿಲ್ಲ. ಹಾ ನೀರು ಹೋಯ್ತಿಲ್ಲ. ನಾ ಬಂದ್ಮೇಲೆ ಸೌಂಡ್ ಕಮ್ಮಿ ಮಾಡ್ತದ ಬಿಡಿ ಅದೊಂದೇ. ಹಾವು ದೊಡ್ಡದು ಅದು ಕಾಣಿಸಲ್ವಲ್ಲಣ್ಣ. ಎತ್ತು ಒಂಚೂರು ಎತ್ತು ಬಾ ಸತೀಶ್ ಒಂಚೂರು ಎತ್ತು. ದೊಡ್ಡ ಹಾವು ದೊಡ್ಡ ಹಾವು ಒಳಗೆ ಚಕ್ ಮುಚ್ಕೊಂಡವಳೆ. ಹಂಗಿರು ಅಲ್ಲಿ ಮುಂಚೆ ಎತ್ತಾರಾಜ ಹಂಚ್ಕೊಬೇಡ. ಅಲ್ಲಿಂದ ಬಂದು ಅಲ್ಲಿ ಆನೆರ್ದೆಲ್ಲ ಅಲ್ಲಿ ಬಂತಲ್ವ ಏನೋ ಹೊಡೆದಂಗ ಐತಲ್ವ ಅಲ್ಲಿ. ಎಲ್ಲಿ ನೀರೇ ಬತ್ತಿಲ್ವಲ್ಲಣ್ಣ ಅಲ್ಲಿ ಊದಿರೋ ನೀರು. ಅಲ್ಲೇ ಹೊಡೆದಂಗ ಐತಲ್ವ ಏನೋ ಅಂತ. ಅವಂತ ಗಾಕ್ 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 ಅಂತ. ಅಲ್ಲೆಲ್ಲಾರು ಕರ್ದಲ್ರಿ ನುಗ್ಬಿಟ್ಬೇಕಪ್ಪ. ಏನೋ ಬಂದೋಯ್ತಲ್ವ. ಇಲ್ಲಿ ಬಟ್ಟೆ ತೊಟ್ಬಿಟ್ಟು ಮ್ಯಾಲ ಕಟ್ಬಿಡ. ಅಲ್ಲಿ ನೀರೇ ಬತ್ತಿಲ್ವಲ್ಲ. ಅಲ್ಲಿ ನೀರೇ ಬತ್ತಿಲ್ಲ ಕಣ ಅಲ್ಗ. ನೋಡಲ್ಲಿ ಅಲ್ಲಿ ನೋಡಿ ಈ ಮುಂದಕ್ಕೆ ಬಂದು ಹೋಯ್ತಾ ಅದ. ತಿರ್ಕೊಂಡು ಹಂಗೆ ಹೋಯ್ತು. ಈಗೆಲ್ಲ ಬಿಸಿನೀರು ಹೋದ್ರ ಏ ಬಂದ್ಬಿಡ್ತು ಎಲ್ಲಿ ಇಲ್ಲಿ ನೀರ್ ನೋಡ ನೀರ್ ಇರ್ಬೇಕದು. ಎಲ್ಲಿ ಬಂತಲ್ಲಿ ಮಿಲಿ ಅನ್ನೋದು ಹಂಗಂತ ಅಲ್ಲಿ ಅಲ್ಲಾಡ್ತಿಲ್ವಾ? ಏ ಬಂದ್ಬಿಡ್ತಾನ ಜನಗಳು. ಸಮುದ್ರ ಮಾಡ್ತಾರ. ಬಂದಿಲ್ಲ ನೀರು ಬಂತ ಅಷ್ಟೇ. ಫುಲ್ ತೂಕ ಅದ ನೋಡ ನೀರು ಅಲ್ಲಿ ನೋಡೋಣ. ಮುಟ್ ನೋಡಿ ನೀರು ಬಂದಿದ್ದ. ಏ ಬಂದಿದ್ದಂತೆ. ಓಕೆ ಫೈನಲಿ ಹಾವು ಬಂತು ಒಳಗಡೆ. ಮಾಡ್ಕೊಂಡು ನೋಡಲ್ಲಿ ಯಾವ ನೋಡೋಣ. ನೀರು ತೂತ್ ಮಾಡು. ನೀರು ಹೊಂಟಾಗ್ತದೆ ಹಂಗೆ ತೂತ್ ಮಾಡು.
ದಬ್ಕ್ತಾಳ ನೋಡ್ರಿ. ಗುರು ದೊಡ್ಡವು ಏನ್ ಇವಾಗ ಇಲ್ಕ ಬುಡಿ ಇಲ್ಲ ಮ್ಯಾಲಿ ಅದ. ಯಾವ್ದು ಯಾವ ಸಣ್ಣವಾಗ ಮೇಲ್ ಮಾಡ ನೀರ್ ಹೋಗಕ್ಕೆ ಕಾಕ. ನೀರೋಗಕ್ಕೆ ಸಾಕು ಇನ್ನೊಂದು ಚೀಲ ಹೊಸ ಭಾರಿ ಘಟ. ಅದಕ್ಕೆ ಅದು ಹೋಗಿ ಸಿಕ್ಕಾಕಣಿತನಗದ ಅದು ಸೌಂಡ್ಲೆ ಗೊತ್ತಾಯ್ತೆ ಅಷ್ಟು ದೊಡ್ಡವು ಅಂತ. ಸರಿ ನೀನ್ ಅಲ್ಲಿ ತೂಕ್ ಮಾಡೋದು ನಿಗ್ಗಿರೋದು. ಇಲ್ಲ ಕಣ ಅದು ಕಸ ಸಾಕ್ ಬಿಡ ಅದ್ ಬಂದ್ಬಿಡುತ್ತೆ. ನೀರ್ ಬಂದ್ಬಿಡುತ್ತೆ ಬುಡ. ಬರೀ ಇದೆ ಅದ ಕಸ ಆ ಕಡಲಿ ಒಂದ್ ಕಂಡದ ನೋಡು. ಏನಿಲ್ಲ ನೀನ್ ಕಾಣಿಸ್ತಾನೆ ಇಲ್ಲ. ಕರಿನಾಗ್ರ ಭಾರಿ ಯಾವಿದು ನೋಡ್ದಿಯಾ? ಅದು ನೀರ್ ಬಂದ್ಬಿಡಿ ಮೆಣಸಿ ಕಸವೆ ಅದ. ಏನ ಆ ಪಾಟಿ ಇಲ್ಲಿ ಈ ಕಡೆ ಸೈಡ್ ಮಾಡು ಬಾ. ಸರಿ ಈ ಕಡೆ ಸೈಡು ತೋರಿಸಿ ನೋಡಲಿ. ಅಲ್ಲಿ ದೊಡ್ಡದು ಎಲ್ಲಿಟ ಲೋ ಯಜ್ಞ ಮರಯೋ. ಲೋ ಯಜ್ಞ ಮರಯೋ. ಅಯ್ಯೋ ಯಾಗ ಆವಲ್ವಾ ಸರಿಯಾದ ಯಜ್ಞ ಗುರು. ಕಣ ಕೀರ ಕೀರ ಲೋ ಕೀರದ್ ಮರಿ ಕಣ ಪಾಪ ಬೊಗ್ಸಿ ಬೊಗ್ಸಿ ಅದು ಕೀರ ಅಯ್ಯೋ ಅಯ್ಯೋ ಗುರು ನೀವು ನಮ್ಮನ್ನ ಇಲ್ಲ ನೋಡ ನೋಡಿ ಕೀರ ಮರಿಗಳು ನೋಡಿ ಇಲ್ಲಿ ಅದು ಕೀರ ಇದೆಯಾ? ಬುಸ ಅಂತಿರೋದು ದೊಡ್ಡ ಕಣಿಗೆ ಅಂತಿರೋದು. ಇದು ಯಗಣ ಇದು ನೋಡಿ ಇಲ್ಲೊಂದು ಸತ್ತೋಯ್ತಲ್ಲ ಪಾಪ. ಯಗಣ ಏನಿಲ್ಲ. ಏ ಅದು ಕೀರ ಕೀರ ಅದು ಮರಿ ಹಾಕೊಂಡಿತ್ತು. ನಾವು ಮುಟ್ಟಾಡ್ರ ನೀವು ನನ್ನ ಅದು ಪಾಪ ತಾಯಿ ಬಂದು ಹೋಯ್ತಲ್ಲ ಮರಿ ಬರಿ ಕತ್ ಬಿಡಿ. ತಾಯಿ ಗೊತ್ತಾಗ್ತಲ್ಲ ಗೊತ್ತಾಗೈತೆ ಕರ್ಕೊಂಡಿದ್ದಿ ನೀವು ಅತ್ತ ಹೋಗಿ ಕರ್ಕೊಂಡಿದ್ದ. ಅದಕ್ಕೆ ಆ ಪಾಟಿ ಸೌಂಡು ಹೊಡಿತಿತ್ತು. ಯಾವ ಕೀರ ಐತೆ ಈಗ ಜೀವನದಲ್ಲಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರುತ್ತರ ಮಾಡ್ಬಿಟ್ರಲ್ರ ಪಾಪಿಗಳ. ಯಾರು ನೋಡಿಲ್ಲ ಬರೋದಿಲ್ಲ ರೆಸ್ಕ್ಯೂ ಯಾಕೋ ಯಾವ ರೀತಿ ನೋಡಿ ಹಿಂಗ್ ಬರೋದಿಲ್ಲ. ಫಾಲ್ಟ್ ಆಗ್ಬಿಡ್ತು. ಅದು ನೋಡಿದ್ರೆ ಉದ್ದ ಐತಲ್ಲ ಇದೇ ಕೀರ ಈ ತರ ಪೈಪ್ ಒಳಗೆ ಮರಿ ಹಾಕೊಂಡ್ರೆ ರಾಜು ಕರಿನಾಗ್ರ ನೀರ್ ಹಾಕೊಂಡ್ರೆ ಇದೆ ಕರಿನಾಗ್ರ. ಇಲ್ಲ ಇವರಲ್ಲಿ ಇಲ್ಲಿ ಯಾವದ ಇಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದ್ ಕಾಲಿಂಗ. ನಾನ್ ಎಷ್ಟು ಕಷ್ಟಪಟ್ಟಾನಿ ಗೊತ್ತಾದ ಹಿಡಿಯಕ್ಕೆ. ನಾನೆಲ್ಲಿ ಸಿಕ್ಕತ್ತಿ ಇವತ್ತು ಅಂತ ನಾನು ಎಲ್ಗೋಯ್ತದು ಕೀರ? ಈ ದೇವಸ್ಥಾನಕ್ಕೆ ಹೋಯ್ತಂದ್ರೆ ಅಲ್ಲಿ ನೋಡ್ರಿ ನಾವು ಅದನ್ನ ಹಾವು ಅಂತ ಅನ್ಕೊಂಡು ರೆಸ್ಕ್ಯೂ ಮಾಡಿದ್ವಿ. ಬಟ್ ಅದು ಕೀರ ಅದ್ ಮುಂಗುಸಿ ಹಿಡಿತಿದೆ ಅಂತ ಹೇಳ್ತಿದ್ನಲ್ಲ, ಅದ್ರ ಮರಿ ಪಾಪ ಅದು ಮುಂಗುಸಿ ಮರಿ. ಅದು ಜೊತೆಗೆ ಒಂದು ಎಲಿ ಮರಿನೂ ಇತ್ತು ಯಜ್ಞ. ನಾವು ಸ್ನೇಕ್ ಬಂದ್ಬಿಟ್ಟು ರೆಸ್ಕ್ಯೂ ಮಾಡೋದಕ್ಕೆ ಸಾಹಸನೆ ಪಟ್ಬಿಟ್ವಿ. ಬಟ್ ಎಲ್ಲ ಉಲ್ಟಂ ಪಲ್ಟಾಗೋಯ್ತು. ಏನ್ ಬಾಯ್ ಏನ್ ರಾಜು ಕರಿನಾಗ್ರ ಅದಿರ್ಲಿ ಏನ್ ಅಚ್ಚರಿಚರ್ ಬಟ್ಟೆ ತುರ್ಕುರ್ ಸುಮ್ನೆ ಏನು ಅತ್ತವಿತ್ತಾಗ ಆಡಸ್ತಾರೆ ಪಾಪ. ಅದು ಎಷ್ಟು ಬೂಯ್ಕೊಂಡಿದ್ದು. ಅಯ್ಯೋ ಪಾಪ ಚ ಬರ್ತಾ ನಿಪ್ಪಿಟ್ಟು ತಗೊಂಬಂದಿದ್ವಿ ರೀ ಹೊಟ್ಟೆ ಹಸಿ ತಿನ್ನೋಣ ಅಂದ್ಬಿಟ್ಟು. ವಾಚು ಹಿಡಿಲ್ಲ ನನ್ನ ಕಡೆಯಿಂದ ಗಿಫ್ಟು. ಓಕೆ ರಾಜುಗೆ ವಾಚ್ ಗಿಫ್ಟ್ ಕೊಡ್ತಾ ಇದ್ದೀನಿ ರೀ. ಏನ್ಲ ಇದು ನುಚ್ಚೆ ಹೋಗೋದಿಲ್ಲ ಎಲ್ಲ.
ಇವಾಗ ಹೊಡೆದೈತೆ ಹೆಂಗೆ ಕುರಿದು ಈಗ್ಲೇ ಹೊಡೆದಿರೋದು ಎಲ್ಲಿ ಯಾವ್ದು ಇದು ಮಾಡ ಡ್ರಮ್ ಮಾಡಕ್ ಮೇಲೆ ಏ ಹೊಸ ವಾಚ್ ಕಣ ಏ ಇಲ್ಲಿ ನೋಡ್ರಿ ಹೊಸ ವಾಚು ಅಲ್ಲಿ ಡೀಸೆಲ್ ಅದ್ಯಾಗ್ಲಿ ವಿಡಿಯೋ ಮಾಡ್ತೀನಿ ನಾ ಪಾಪ ಹೊಸ ವಾಚ್ ನಮ್ ಡ್ರೈವರ್ ಮಡಿಕೊಂಡಿದ್ದಾರೆ ಅದು ಯಾವ್ದಾದ್ರು ಡೀಸೆಲ್ ಕ್ಯಾನ್ ಮೇಲ್ಗಡೆ ಮಡಿಕೆ ಮುಚ್ಚು ನನ್ ಮಕ್ಳೇ ಮೊದ್ಲೇ ಹೊಡೆದಾಗಿದ್ರೆ ಬರ್ತಿದ್ದಾನೆ ಈಗ ಹೊಡೆದ ಈಗ್ಲೇ ಹೊಡೆದಿರೋದು ಅದು ವಾಚ್ ಚೆನ್ನಾಗಿದೆ ನೋಡು ಹೊಸದು ಓಡ್ತಿದ್ದ ನೋಡು ಓಡ್ತಾ ಇದೆ ಓಡ್ತಿದ್ದ ತೋರ್ಸು ಪಾಪ ನಮ್ ಡ್ರೈವರ್ ಹೊಸ ವಾಚ್ ಲೆದರ್ ವಾಚ್ ತಗೊಂಡಿದ್ದ ಇದು ನೋಡ್ರಿ ಲವ್ ಗಿವರ್ ಗಿಫ್ಟ್ ಕೊಟ್ಟಿರ್ತಾಳೆ ನಾನು ಏನ್ ತಪ್ಪು ಮಾಡಿದೀನಿ ಓಕೆ ರಾಜುದು ಬೇಲ್ ಬರ್ತಾವ್ರೆ ನೋಡ್ರಿ ಹೋಯ್ತು ಬಿಡು ಇಲ್ಲಿ ಕ್ಯಾಪ್ ತಣಾರ್ ಅಂದೈತಿ ಯಾರ್ದಪ್ಪ ಪಾಚೆ ಅದಕ್ಕೆಲ್ಲ ಬಂದಿತ್ತು ಅದಕ್ಕೆ ನೀನ್ ಇಟ್ಟಿದ್ದ ಕಾಲು ತಗಲಾಕೊಂಡಿದಿ ನೀ ಬೇಕ್ ಹೊಡೆದಿಲ್ಲ ಕಿತ್ಕ ಓಡ್ತು ಮಾಮೂಲಿ ಗಾಡಿ ಇಲ್ಲಿ ಅಡ್ಡ ದೊಡ್ಡ ಮನ್ಸನ್ ನಿಂತಾರ ನಿಲ್ಸ್ಬೇಕನ್ನೋದು ಗೊತ್ತಾಗಲ್ವಲ್ಲೇ ಒಂದು ಇತ್ತಾಗ ಬರಕಾಗಿಲ್ವಾ ನಿನ್ ಯೋಗ್ಯತೆ 40 ರೂಪಾಯಿ ಫೋನ್ ಪೇ ಮಾಡಕ್ಕಾಗಿಲ್ಲ ಗೀ ರೈಸ ಏನೋ ಅದು ಫ್ರೈಡ್ ರೈಸ್ ಎತ್ಕವ್ರದು ಊಟ ಓದೋದಕ್ಕೆಲ್ಲ ಹಾಕೇ ಇರಲ್ಲ ಯಾರು ಅವ ಕ್ಯಾಪ್ ನನ್ನ ಮಗ ಅವ ಇದ್ರು ಕೊಡಲ್ಲ ಒಬ್ಬ ನೋಡ್ರ ಇದ್ರು ಕೊಡಲ್ಲ ಇನ್ನೊಬ್ಬ ನೋಡ್ರ ಹೋಗೋ ಗಂಟನೆ ಖಾಲಿ ಮಾಡ್ಕೊಂಡು ವೆದರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಹಿಂದೆ ಬಾಯಿ ನೀನು ತಿನ್ಕೋ ವೆದರ್ ಆಮೇಲೆ ನೋಡೋ ಡೈಲಿ ವೆದರ್ ನೋಡೋದೇ ಆಯ್ತು ಡೈಲಿ ನೋಡೋದೈತೆ ಹಿಂಗೆ ಇದೇನಿಲ್ಲ ಇದು ಒಂದ್ ಬಾಳೆನಿಗೆ ಎಷ್ಟಾಗದ್ರೆ ಎಷ್ಟು ಇಸ್ಕೊಂಡ 1 ಕೆಜಿ ತಗೊಂಡ್ಯಾ 25 ಐದು ಬಾಳೆ ಅನ್ಸಲ್ಲ ಆಯ್ತು 5 ಕೊಟ್ಟಿದ್ದಾಳ 4 ಕೊಡು ಅಂದ 5 ಕೊಟ್ಲು ನೆನ್ನೆ ಒಂದು ಆ ವಿಡಿಯೋನ ಅಂದ್ಬಿಟ್ಟು ರೆಸ್ಕ್ಯೂ ಮಾಡೋಣ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಬಂದು ನೋಡಿದ್ವಿ ಬಟ್ ಅದು ಆವೇ ಅಲ್ಲ ಯಾವುದೋ ಮುಂಗುಸಿ ಅಂತೆ ಅದು ಹೀರಾಯ್ತು ಅದ್ರೊಳಗಡೆ ಸೊ ಇವತ್ತು ಅದೇ ನಮ್ಮೂರಲ್ಲೇ ಎಲ್ಲೋ ಇಲ್ಲಿ ಆವದೆ ಅಂದ್ಬಿಟ್ಟು ಕರೀಸೋನೆ ನನ್ನ ಹಿಡಿಯೋದಕ್ಕೆ ನಾನು ಯಾವ ಆ್ಯಂಗಲಲ್ಲಿ ಆ ವಿಡಿಯೋ ಅನ್ಕೊಂಡು ಕನಿಸ್ತಿದ್ದೇನೋ ಅಂದ್ಬಿಟ್ಟು ನನ್ನ ಕರೆಸಿದ್ಯಪ್ಪ ಏನೋ ನಂಗೆ ಗೊತ್ತಿಲ್ಲ ಎಲ್ಲಿದ್ದೀವಳ ಅವು ಇರೋದ ಕಣ ಎತ್ತು ಭಯ ಬಂದ್ಬಿಟ್ರೆ ಅಂದ್ಬಿಡ್ದಿ ಬಂದ್ರೆ ಏನೂ ಆಗಲ್ಲ ಕಣ ಆಯ್ತಾ ಭಯ ಎಲ್ಲೋ ಇಲ್ಲಿ ಇದೆಯಂತೆ ನೋಡೋಣ ಇರ್ರಿ ಒಳಗೆ ಒಳಗುಂಟ ಇರೋ ನಾನು ಎತ್ತೀನಿ ಬಾಯಿ ಬಿಡು ಈಗ ಹೋಯ್ತು ಕಣ ಪಕ್ಕ ಮಾಡೈತ್ ಕಣ ಒಳಕ ಬಂದ್ಬಿಡ್ತು ನೋಡ್ರಿ ಕಾಲು ಕಾಲು ಜೋಪಾನ ಕಣ ಸುಂದ್ರಿ ಆವು ಕೈಲಿ ಇಟ್ಕೊಂಡ ಕೈಲಿ ಅಕ್ಕ ಅಕ್ಕ ಚೀಲಕ್ಕ ಬರ್ತಾ ಚೀಲ ಮುಂದಕ್ಕೆ ಬರ್ತಾ ಏಯ್ ಪರವಾಗಿಲ್ಲ ಕಣ ಧೀರ ಚೀಲ ಗಾಳಿ ಬಿಡ್ತು ಓಡುತ್ತ ಓಹೋ ರಾಜ ಕೊನೆಗೂ ಹಿಡ್ದಾಕ್ಬಿಟ್ಟ ಗಂಡು ಗಲಿ ಏನೋ ಕಟ್ಟಕ್ಕೆ ಸಗಲ ಒಂದು ಇನ್ನೇನು ದೊಡ್ಡದಲ್ಲ ಅದು ಓ ಇದನ್ನ ತಗೊಂಡೋಗಿ ರಿಲೀಸ್ ಮಾಡಬೇಕು ಬಟ್ ಯಾವಾಗ ಅಂತ ಗೊತ್ತಿಲ್ಲ ಇಲ್ಲೊಂದು ಖಾಲಿ ಜಾಗ ಇತ್ತು ಇಲ್ಲಿ ರಿಲೀಸ್ ಮಾಡೋಣ ಅಂದ್ಬಿಟ್ಟು ಹಿಡ್ದಿರೋ ಅವನ್ನ ಹಿಡ್ಕೊ ಬಂದಿದ್ದೀವಿ ನೋಡಿ ಸಡೆ ಹೆಂಗೆ ಎಸ್ಕೊಂಡಿದ್ದು ಒಳಗೆ ಈತ ಬಂದ್ಬಿಡ್ಬೇಕ ನಾವು ವಾಟರ್ ಮೊಬೈಲ್ ಇಟ್ಬಿಟ್ಟು ಅಯ್ಯ ಎಲ್ಲೈತಾ ಅಲ್ಲೈತಾ ಕೊಡ್ಕೊ ಓಕೆ ಅಲ್ಲಿ ನೋಡ್ರಿ ಹೋಗ್ತಾ ಇದೆ ಇತ್ತಾಗೆ ಬರ್ತದ ಕಣ ಆವಿನ ದಿವಸ 12 ವರ್ಷ ಓಕೆ ಅಲ್ಲಿ ನೋಡ್ರಿ ರಿಲೀಸ್ ಮಾಡಿರೋ ಹಾವು ಹೋಗ್ತಾ ಇದೆ ಅಲ್ಲಿ ನೀವು ಅಷ್ಟೇ ಯಾವುದಾದ್ರೂ ಹಾವುಗಳನ್ನ ಕಂಡ್ರೆ ಯಾರಾದರೂ ಹಿಡಿದ್ರೆ ಅದನ್ನ ಇಡಿಸಿ ಸೇಫಾಗಿರೋ ಜಾಗಗಳಲ್ಲಿ ಬಿಡಿ. ಹೊಲಗಳಲ್ಲಿ ಕಂಡ್ರೆ ಅದನ್ನೇನು ಹಿಡಿಸೋ ಅವಶ್ಯಕತೆ ಇಲ್ಲ. ಈ ಮನೆ ಹತ್ರ ಅಥವಾ ಮನೆ ಅಕ್ಕಪಕ್ಕ ಕಂಡ್ರೆ ಅದನ್ನ ಹಿಡಿಸಿ ಪಕ್ಕಕ್ಕೆ ಎಲ್ಲಾದ್ರೂ ಬಿಡ್ರಿ ಅಷ್ಟೇ. ಅದೇನು ತೊಂದರೆ ಮಾಡಲ್ಲ.
ಅಕಸ್ಮಾತ್ತಾಗಿ ಮುಟ್ಟಿದ್ರೆ ಕಾಲು ಇಟ್ಟರೆ ಸ್ವಲ್ಪ ಹಿಂಗನ್ನುತ್ತೆ ಅಷ್ಟೇ. ಅಷ್ಟೇ ಸುಮ್ಮನೆ ಅದು ಹೇಳಿ ನನಗೆ ಅನ್ನೋದು. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್, ಬೈ, ಟೇಕ್ ಕೇರ್, ಲವ್ ಯು ಗೈಸ್.